ಎಲ್ಲರಿಗೂ ನಮಸ್ಕಾರ. ಸೈಕೋಫ್ಯಾಕ್ಟ್ ಹಬ್ಗೆ ಸ್ವಾಗತ. ಇದು ನಮ್ಮ ಇನ್ನೊಂದು ಆಳವಾದ ಚರ್ಚೆ. ನಮ್ಮ ಚಾನೆಲ್ನಲ್ಲೇ ನಾವು ಮೊನ್ನೆ ಗ್ಯಾಸ್ ಲೈಟಿಂಗ್ ಬಗ್ಗೆ ಒಂದು ವಿಡಿಯೋ ಹಾಕಿದ್ವಿ ಅಲ್ವಾ? ಅದ್ರ ಬಗ್ಗೆ ತುಂಬಾ ಜನ ಮಾತಾಡಿದ್ರು, ಕಾಮೆಂಟ್ಸ್ ಮಾಡಿದ್ರು. ಸೊ ಇವತ್ತು ಅನ್ಕೊಂಡ್ವಿ ಅದೇ ವಿಡಿಯೋ ಸ್ಕ್ರಿಪ್ಟ್ ಇದೆಯಲ್ಲ, ಅದರಲ್ಲಿರೋ ವಿಚಾರಗಳನ್ನೇ ಇನ್ನೊಂದು ಸ್ವಲ್ಪ ಆಳವಾಗಿ ನೋಡೋಣ ಅಂತ. ಆ ವಿಡಿಯೋ ಶುರುವಲ್ಲೇ ಕೆಲವು ಪ್ರಶ್ನೆಗಳಿದ್ವು, ನೆನ್ಪಿದ್ಯಾ? ಯಾರಾದ್ರೂ ನಿಮ್ಗೆ ಚೆಚೆ ಅದಾಗ್ಲೇ ಇಲ್ಲ, ನೀನ್ ಸುಮ್ನೆ ಕಲ್ಪನೆ ಮಾಡ್ಕೋತಿದೀಯಾ ಅಂತ ಹೇಳಿದ್ದಾರಾ? ಅಥವಾ ಅಯ್ಯೋ ನೀನ್ ಹುಚ್ಚು, ನಿನಗೆ ನೆನ್ಪೇ ಇರಲ್ಲ ಅಂತ? ಈ ಮಾತ್ ಕೇಳ್ದಾಗ ಒಂಥರ ಆಗತ್ತಲ್ವಾ, ಎದೆ ಬಡಿತ ನಿಂತ ಹಾಗೆ. ಇಂಥ ಅನುಭವಗಳು ಆಕ್ಚುಲಿ ಬರೀ ಭಿನ್ನಾಭಿಪ್ರಾಯ ಅಲ್ಲ, ಇದು ಗ್ಯಾಸ್ ಲೈಟಿಂಗ್ ಅನ್ನೋ ಒಂದು ಡೇಂಜರಸ್ ಸೈಕಲಾಜಿಕಲ್ ಮ್ಯಾನಿಪ್ಯುಲೇಷನ್ ಆಗ್ಬೋದು. ನಿಮ್ಮ ರಿಯಾಲಿಟಿನೇ, ನಿಮ್ಮ ಗ್ರಹಿಕೆನೆ ಪ್ರಶ್ನೆ ಮಾಡೋ ಹಾಗೆ ಮಾಡ್ಬಿಡತ್ತೆ. ಹಾಗಾಗಿ ಇವತ್ತಿನ ನಮ್ಮ ಗುರಿ ಸಿಂಪಲ್. ನಮ್ಮ ಸೈಕೋಫ್ಯಾಕ್ಟ್ ಹಬ್ ವಿಡಿಯೋದಲ್ಲಿ ನಾವು ಕೊಟ್ಟಿದ್ದ ಮಾಹಿತಿಯನ್ನೇ ಇಟ್ಕೊಂಡು ಗ್ಯಾಸ್ ಲೈಟಿಂಗ್ ಅಂದ್ರೆ ಏನು, ಅದರ ಟೆಕ್ನಿಕ್ಸ್ ಹೆಂಗೆ ಗುರುತಿಸೋದು, ಮತ್ತೆ ತುಂಬಾ ಮುಖ್ಯವಾಗಿ ಈ ಮಾನಸಿಕ ಹಿಂಸೆಯಿಂದ ನಮ್ಮನ್ನ ನಾವು ಹೇಗೆ ಬಚಾವ್ ಮಾಡ್ಕೊಳ್ಳೋದು ಅಂತ ಇನ್ನಷ್ಟು ಡೀಟೇಲ್ ಆಗಿ ನೋಡೋಣ. ಸರಿ, ಶುರು ಮಾಡೋಣವೇ? ಖಂಡಿತ. ಗ್ಯಾಸ್ ಲೈಟಿಂಗ್ ಅಂದ್ರೆ ಏನು ಅನ್ನೋದ್ರಿಂದಲೇ ಸ್ಟಾರ್ಟ್ ಮಾಡೋಣ. ನಮ್ಮ ವಿಡಿಯೋದಲ್ಲಿ ಹೇಳಿದ್ವಲ್ಲ ಹಂಗೆ, ಇದು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಮನಸ್ಸಲ್ಲಿ ಅವ್ರದೇ ನೆನಪುಗಳು ಸರಿ ಇದೆಯೋ ಇಲ್ವೋ, ಅವರ ವಾಸ್ತವ ಗ್ರಹಿಕೆ ಅಂದ್ರೆ ರಿಯಾಲಿಟಿ ಪರ್ಸೆಪ್ಷನ್ ಇದೆಯಲ್ಲ ಅದ್ರ ಮೇಲೆ, ಆಮೇಲೆ ಅವರ ಮೆಂಟಲ್ ಸ್ಟೇಟ್ ಬಗ್ಗೆನೆ ಅನುಮಾನ ಹುಟ್ಟಿಸೋ ಒಂದು ಟೆಕ್ನಿಕ್. ಇದರ ಹಿಂದಿರೋ ಉದ್ದೇಶ ಒಂದೇ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ಕಂಟ್ರೋಲ್ ತಗೊಳ್ಳೋದು. ಈ ಗ್ಯಾಸ್ ಲೈಟಿಂಗ್ ಅನ್ನೋ ಪದನೇ ಒಂಥರ ಇದೆ ಅಲ್ವಾ? ನಾವು ನಮ್ಮ ವಿಡಿಯೋದಲ್ಲಿ ಹೇಳಿದ್ವಿ ಇದು ಎಲ್ಲಿಂದ ಬಂತು ಅಂತ. ಅದನ್ನ ಸ್ವಲ್ಪ ವಿವರಿಸ್ತೀರಾ? ಓ ಖಂಡಿತ. ಆಕ್ಚುಲಿ ಈ ಪದ ಬಂದಿದ್ದು 1938ರಲ್ಲಿ ಬಂದ ಒಂದು ನಾಟಕದಿಂದ, ಗ್ಯಾಸ್ ಲೈಟ್ ಅಂತ ಅದ್ರ ಹೆಸರು. ಆ ಕಥೆಯಲ್ಲಿ ಏನಾಗುತ್ತೆ ಅಂದ್ರೆ, ಒಬ್ಬ ಗಂಡ ತನ್ನ ಹೆಂಡತಿಗೆ ಅವಳು ಹುಚ್ಚು ಅಂತ ನಂಬಿಸೋಕೆ ಅಂತಾನೆ ಮನೇಲಿರೋ ಗ್ಯಾಸ್ ದೀಪಗಳನ್ನ ಬೇಕು ಅಂತ ಗಿಮ್ ಮಾಡ್ತಾನೆ. ಅವಳು ಕೇಳ್ತಾಳೆ, ಏನಿದು ದೀಪ ಡಿಮ್ ಮಾಡೋ ಹಾಗಿದ್ದೆಲ್ಲ ಅಂತ. ಅದಕ್ಕವನು, ಛೇ ಎಲ್ಲೂ ಇಲ್ಲ, ದೀಪ ಸರಿಯಾಗೇ ಇದೆ, ನಿನಗೆ ಹಂಗ ಅನಿಸ್ತಿದೆ ಅಷ್ಟೇ, ಎಲ್ಲದಿನ್ನ ಭ್ರಮೆ ಅಂತ ಹೇಳ್ತಾನೆ. ಹೀಗೆ ಕಂಟಿನ್ಯೂಸ್ ಆಗಿ ಅವಳ ಗ್ರಹಿಕೆನೇ ಸುಳ್ಳು ಅಂತ ಸಾಧಿಸ್ತಾ ಹೋಗ್ತಾನೆ. ಈಗ ನಾವು ಈ ಪದವನ್ನ ಲವ್ ರಿಲೇಷನ್ಶಿಪ್ಸ್ ಇರ್ಬೋದು, ಕೆಲ್ಸದ ಜಾಗ, ಫ್ಯಾಮಿಲಿ, ಫ್ರೆಂಡ್ಶಿಪ್, ಎಲ್ಲಿ ಬೇಕಾದ್ರೂ ಕಾಣೋ ಈ ಥರದ ಮ್ಯಾನಿಪುಲೇಷನ್ಗೆ ಬಳಸ್ತೀವಿ. ಇದನ್ನು ಹೆಚ್ಚಾಗಿ ಯಾರು ಬಳಸ್ತಾರಂದ್ರೆ ನಾರ್ಸಿಸಿಸ್ಟ್ಗಳು, ಅಬ್ಯೂಸರ್ಸ್ ಅಂದ್ರೆ ಹಿಂಸೆ ಕೊಡೋರು, ಅಥವಾ ಇತರರನ್ನ ಕಂಟ್ರೋಲ್ ಮಾಡೋರು. ಓ ಹೌದು, ಅಂದ್ರೆ ಇದರ ಮೂಲ ಉದ್ದೇಶವೇ ಕಂಟ್ರೋಲ್ ಮತ್ತೆ ಪವರ್. ನಮ್ಮ ವಿಡಿಯೋದಲ್ಲಿ ಹೇಳಿದ ಹಾಗೆ ಗ್ಯಾಸ್ ಲೈಟರ್ ಏನ್ ಮಾಡ್ತಾರೆ ಅಂದ್ರೆ, ಬಲಿಪಶು ಇದಾರಲ್ಲ ಅವರ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಮಾಡಿ, ಅವರಲ್ಲೇ ಒಂದು ಡೌಟ್ ಬರೋ ಹಾಗೆ ಮಾಡಿ, ಕೊನೆಗೆ ತಮ್ಮ ಮೇಲೆ ಪೂರ್ತಿ ಡಿಪೆಂಡ್ ಆಗೋ ಹಾಗೆ ಮಾಡ್ತಾರೆ ಅಲ್ವಾ? ಇದು ಒಂಥರ ಸೈಕಲಾಜಿಕಲ್ ವಾರ್ ಟ್ಯಾಕ್ಟಿಕ್ ತರನೇ ಕೇಳಿಸ್ತಿದೆ. ಹೌದು, ಖಂಡಿತ. ಇದು ಬರೀ ಸುಳ್ಳು ಹೇಳೋದಕ್ಕಿಂತ ತುಂಬಾನೇ ಬೇರೆ. ಸುಳ್ಳು ಹೇಳೋದು ಅಂದ್ರೆ ಒಂದು ವಿಷಯವನ್ನ ಇಲ್ಲ ಅಂತ ಹೇಳೋದಷ್ಟೇ. ಆದರೆ ಗ್ಯಾಸ್ ಲೈಟಿಂಗ್ ಇದೆಯಲ್ಲ, ಅದು ನಿಮ್ಮ ಅಸ್ತಿತ್ವವನ್ನ, ನಿಮ್ಮನ್ನೇ ನೀವು ಪ್ರಶ್ನೆ ಮಾಡೋ ಹಾಗೆ ಮಾಡುತ್ತೆ. ನಮ್ಮ ವಿಡಿಯೋದಲ್ಲಿ ಒಂದು ಚಾಕ್ಲೇಟ್ ಉದಾಹರಣೆ ಕೊಟ್ಟಿದ್ವಿ ನೋಡಿ. ಹಾ ಹೌದು, ನೆನ್ಪಿದೆ. ನಾನು ನಿನ್ನ ಚಾಕ್ಲೇಟ್ ತಿಂದಿಲ್ಲ ಅಂತ ಹೇಳಿದ್ರೆ ಅದು ಸುಳ್ಳು. ಆದ್ರೆ ಏನು, ಚಾಕ್ಲೇಟ್ ನಾನಾ? ಖಂಡಿತ ಇಲ್ಲ. ನೀನ್ ಯಾಕೆ ಯಾವಾಗ್ಲೂ ನನ್ನ ಮೇಲೆ ಡೌಟ್ ಪಡ್ತೀಯಾ? ನೀನೇ ಎಲ್ಲಾದ್ರೂ ಇಟ್ಟು ಮರ್ತಿರ್ಬೇಕು ನೋಡು. ಈ ಮಧ್ಯೆ ನೀನ್ ತುಂಬಾ ಸ್ಟ್ರೆಸ್ಸಲ್ಲಿ ಇದೆಯಾ ಅನಿಸ್ತಿದೆ, ಎಲ್ಲ ಓಕೆ ನನಗೆ ಅಂತ ಹೇಳೋದಿದೆಯಲ್ಲ, ಅದು ಗ್ಯಾಸ್ ಲೈಟಿಂಗ್. ಇದು ಬರೀ ಇಲ್ಲ ಅಂತ ಹೇಳೋದಲ್ಲ, ನಿಮ್ಮ ಮೆಮೊರಿ, ನಿಮ್ಮ ಮೆಂಟಲ್ ಸ್ಟೇಟ್, ನಿಮ್ಮ ಪರ್ಸೆಪ್ಷನ್ ಎಲ್ಲದರ ಮೇಲೂ ಡೌಟ್ ಹುಟ್ಟಿಸುತ್ತೆ. ನಿಮ್ಮನ್ನೇ ನೀವು ಪ್ರಶ್ನೆ ಮಾಡ್ಕೊಳ್ಳೋ ಹಾಗೆ ಮಾಡುತ್ತೆ ಅಂತ. ನಿಜಕ್ಕೂ ಭಯಾನಕ ಇದು. ನಮ್ಮ ಸೈಕೋಫ್ಯಾಕ್ಟ್ ಹಬ್ ವಿಡಿಯೋದಲ್ಲಿ ಗ್ಯಾಸ್ ಲೈಟಿಂಗ್ನ ಸುಮಾರು ಒಂದು 12 ತಂತ್ರಗಳ ಲಿಸ್ಟ್ ಮಾಡಿದ್ವಿ. ಅದು ದೊಡ್ಡ ಲಿಸ್ಟ್ ಆಗಿತ್ತು. ಈಗ ಸಮಯ ಕಡಿಮೆ ಇರೋದ್ರಿಂದ ಎಲ್ಲವನ್ನೂ ಮಾತಾಡೋಕ್ಕಾಗಲ್ಲ. ಆದ್ರೆ ಕೆಲವು ತುಂಬಾನೇ ಮುಖ್ಯವಾದ ಡೇಂಜರಸ್ ತಂತ್ರಗಳನ್ನ ನೋಡೋಣವೇ? ನಮ್ಮ ವೀಕ್ಷಕರಿಗೆ ಹೆಲ್ಪ್ ಆಗಬಹುದು. ಖಂಡಿತ ನೋಡೋಣ. ಮೊದಲನೇದು ಮತ್ತೆ ತುಂಬಾನೇ ಕಾಮನ್ ಆಗಿರೋದು ಅಂದ್ರೆ ವಾಸ್ತವವನ್ನೇ ನಿರಾಕರಿಸೋದು, ಅಂದ್ರೆ ಡಿನೈಯಿಂಗ್ ರಿಯಾಲಿಟಿ. ಇದರಲ್ಲಿ ಏನಾಗತ್ತೆ ಅಂದ್ರೆ, ಒಂದು ಘಟನೆ ನಡೀತು ಅಥವಾ ಒಂದು ಮಾತು ಹೇಳಿದ್ರು ಅಂತ ನಿಮ್ಗೆ ಖಚಿತವಾಗಿದ್ರು, ಗ್ಯಾಸ್ ಲೈಟರ್ ಅದನ್ನ ಸ್ಪಷ್ಟವಾಗಿ ಇಲ್ಲ ಅಂತಾರೆ. ನಿಮ್ಮತ್ರ ಪ್ರೂಫ್ ಇದ್ರೂ ಕೂಡ, ಹಾಗಾಗ್ಲೇ ಇಲ್ಲ, ನಾನು ಆ ಮಾತು ಹೇಳೇ ಇಲ್ಲ, ನೀನ್ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೋತಿದ್ಯಾ ಅಂತಾರೆ. ನೀವು ಹಿಂದಿನ ಮೆಸೇಜ್, ಇಮೇಲ್ ಏನಾದ್ರೂ ತೋರ್ಸಿದ್ರು ಅದನ್ನ ಬೇರೆನೇ ಅರ್ಥ ಬರೋ ಹಾಗೆ ತಿರುಚಿ ನಿಮ್ಮನ್ನ ಕನ್ಫ್ಯೂಸ್ ಮಾಡೋಕೆ ಟ್ರೈ ಮಾಡ್ತಾರೆ. ಭಾವನೆಗಳನ್ನ ತುಚ್ಛೀಕರಿಸೋದು ಅಂದ್ರೆ ಟ್ರಿವಿಯಲೈಸಿಂಗ್ ಯೋರ್ ಫೀಲಿಂಗ್ಸ್. ನಿಮ್ಮ ನೋವು, ನಿಮ್ಮ ಬೇಜಾರು, ನಿಮ್ಮ ಕೋಪ
ಅದನ್ನೆಲ್ಲ ಓವರ್ ರಿಯಾಕ್ಷನ್, ಸುಮ್ಮನೆ ತಮಾಷೆಗೆ ಹೇಳಿದ್ದು, ಅದಕ್ಕೆ ಇಷ್ಟೊಂದು ಸೀರಿಯಸ್ ಆಗ್ತೀಯಾ ಅಂತ ಹೇಳಿ ನಿಮ್ಮ ಫೀಲಿಂಗ್ಸ್ಗೆ ಬೆಲೆನೇ ಇಲ್ಲ ಅನ್ನೋ ಹಾಗೆ ಮಾಡೋದು. ನೀನ್ ಯಾಕೆಷ್ಟು ಸೆನ್ಸಿಟಿವ್ ಆಗಿದೆಯಾ ಯಾವಾಗ್ಲೂ, ಅದಕ್ಕೆ ಯಾಕೆ ದೊಡ್ಡ ವಿಷಯ ಮಾಡ್ತಿದೀಯಾ, ನಾನ್ ಸುಮ್ಮನೆ ಜೋಕ್ ಮಾಡಿದ್ ಕಣೆ ಅನ್ನೋ ಮಾತುಗಳು ನಿಜಕ್ಕೂ ಒಂಥರ ನಮ್ಮ ಭಾವನೆಗಳೇ ತಪ್ಪ ಅನ್ನೋ ಹಾಗೆ ಮಾಡ್ಬಿಡುತ್ತೆ. ಹೌದು ಹೌದು, ಇದು ವ್ಯಕ್ತಿ ನನ್ನ ಫೀಲಿಂಗ್ಸ್ ರಾಂಗ್ ಇರ್ಬೋದೇನೋ, ನಾನು ಜಾಸ್ತಿ ರಿಯಾಕ್ಟ್ ಮಾಡ್ತಿದ್ದೀನೇನೋ ಅಂತ ನಂಬೋಕೆ ಶುರು ಮಾಡ್ತಾರೆ. ಮೂರನೇದು ಪ್ರೊಜೆಕ್ಷನ್. ಇದು ತುಂಬಾ ಇಂಟ್ರೆಸ್ಟಿಂಗ್. ಅಂದ್ರೆ ತಾವೇ ಮಾಡ್ತಿರೋ ತಪ್ಪುಗಳನ್ನ, ತಮ್ಮಲ್ಲಿರೋ ವೀಕ್ನೆಸ್ಗಳನ್ನ ಅಥವಾ ಕೆಟ್ಟ ಯೋಚನೆಗಳನ್ನ ಬೇರೆಯವ್ರ ಮೇಲೆ, ಅಂದ್ರೆ ಬಲಿಪಶು ಮೇಲೇನೆ ಹಾಕ್ಬಿಡೋದು. ಉದಾಹರಣೆಗೆ, ಒಬ್ಬ ವ್ಯಕ್ತಿ ತಾನೇ ಮೋಸ ಮಾಡ್ತಿದ್ರೆ ಅವರ ಪಾರ್ಟ್ನರ್ಗೆ ನಿನ್ನ ನಂಬೋಕಾಗಲ್ಲ ಕಣೆ, ನೀನೇನೋ ಮುಚ್ಚಿಡ್ತಿದ್ಯಾ ಅಂತ ಹೇಳ್ತಾರೆ. ಇದು ತಮ್ಮ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳೋಕೆ ಒಂದು ದಾರಿ, ಮತ್ತೆ ಬಲಿಪಶುವನ್ನ ಡಿಫೆನ್ಸ್ ಮೋಡ್ಗೆ ತಳ್ಳಿಬಿಡುತ್ತೆ. ಗಮನ ಬೇರೆ ಕಡೆ ಹೋಗೋ ಹಾಗೆ ಮಾಡೋದು ಇದು ಸೂಪರ್ ಟೆಕ್ನಿಕ್ ಅಲ್ವಾ? ನಮ್ಮ ವಿಡಿಯೋದಲ್ಲಿ ಹೇಳಿದ ಇನ್ನೊಂದು ಅಷ್ಟೇ ಅಪಾಯಕಾರಿ ತಂತ್ರ ಅಂದ್ರೆ ಒಂಟಿಯಾಗಿಸೋದು, ಐಸೋಲೇಟಿಂಗ್. ಇದು ನಿಜಕ್ಕೂ ಬಹಳ ವಿನಾಶಕಾರಿ ಆಗಬಹುದು ಅನ್ಸುತ್ತೆ. ಹೌದು, ಇದು ತುಂಬಾನೇ ಸೀರಿಯಸ್. ಇದರಲ್ಲಿ ಗ್ಯಾಸ್ ಲೈಟರ್ ಏನ್ ಮಾಡ್ತಾರಂದ್ರೆ, ಬಲಿಪಶುವನ್ನ ಅವರ ಫ್ರೆಂಡ್ಸ್, ಫ್ಯಾಮಿಲಿ, ಬೇರೆ ಯಾರಾದ್ರೂ ಸಪೋರ್ಟ್ ಇದ್ರೆ ಅವರಿಂದೆಲ್ಲ ದೂರ ಮಾರಕ್ ಪ್ಲಾನ್ ಮಾಡ್ತಾರೆ. ನಿನ್ನ ಫ್ರೆಂಡ್ಸ್ ಎಲ್ಲ ನೀನು ಯೂಸ್ ಮಾಡ್ಕೋತಾರಷ್ಟೇ. ನಿನ್ ಮನೇಲಿ ಯಾರಿಗೂ ನಿನ್ ಮೇಲೆ ನಿಜವಾದ ಪ್ರೀತಿ ಇಲ್ಲ ಗೊತ್ತಾ, ನಾನ್ ಮಾತ್ರ ನಿನ್ನ ಅರ್ಥ ಮಾಡ್ಕೊಳ್ಳೋದು, ಈ ತರ ಎಲ್ಲ ಹೇಳ್ತಾರೆ. ಯಾಕಂದ್ರೆ ಹೊರಗಿನ ಪ್ರಪಂಚದ ಜೊತೆ ಕಾಂಟ್ಯಾಕ್ಟ್ ಇದ್ರೆ ಬೇರೆಯವ್ರು ಏನಾದ್ರೂ ಹೇಳಿ ಸತ್ಯ ಗೊತ್ತಾಗ್ಬೋದಲ್ವಾ. ಅದಕ್ಕೆ ಈ ಐಸೋಲೇಷನ್, ಇದು ಬಲಿಪಶುವನ್ನ ಕಂಪ್ಲೀಟ್ ಆಗಿ ತಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಅಯ್ಯೋ, ಇದು ಎಷ್ಟು ವೀಕ್ ಮಾಡ್ಬಿಡ್ತಲ್ವಾ ಬಲಿಪಶುವನ್ನ. ಆ ಒಂಟಿತನ ಅವರನ್ನ ಗ್ಯಾಸ್ ಲೈಟರ್ ಮೇಲೆ ಇನ್ನಷ್ಟು ಡಿಪೆಂಡ್ ಆಗೋ ಹಾಗೆ ಮಾಡ್ಬಿಡುತ್ತೆ. ಸರಿ, 5ನೇ ತಂತ್ರ. ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಅನ್ಸ್ಬಹುದು. ಗ್ಯಾಸ್ ಲೈಟಿಂಗ್ ಆದ್ಮೇಲೆ ಓವರ್ ಆಗಿ ಪ್ರೀತಿ ತೋರಿಸೋದು, ಲವ್ ಬಾಂಬಿಂಗ್ ಅಂತಾರಲ್ಲ. ಹೌದು, ಇದೊಂದು ವಿಷವರ್ತುಲದ ಹಾಗೆ ಸೈಕಲ್ ಇದು. ಮೊದಲು ಬಲಿಪಶುವನ್ನ ಮೆಂಟಲಿ ಟಾರ್ಚರ್ ಮಾಡಿ, ಅವರ ರಿಯಾಲಿಟಿನೇ ಪ್ರಶ್ನೆ ಮಾಡೋ ಹಾಗೆ ಮಾಡಿ, ಅವರು ಕನ್ಫ್ಯೂಸ್ ಆದ್ಮೇಲೆ ಗ್ಯಾಸ್ ಲೈಟರ್ ಇದ್ದಕ್ಕಿದ್ದ ಹಾಗೆ ಸಿಕ್ಕಾಪಟ್ಟೆ ಪ್ರೀತಿ, ಸಾರಿ ಕೇಳೋದು, ಗಿಫ್ಟ್ ಕೊಡೋದು, ಅತಿಯಾದ ಅಫೆಕ್ಷನ್ ತೋರಿಸ್ತಾರೆ. ನೋಡು, ನಿನಗೆ ನೋವು ಮಾಡಬೇಕು ಅಂತ ಮಾಡಲಿಲ್ಲ ನಾನು, ನಿನಗೆ ಗೊತ್ತಲ್ವಾ ನಾನು ನಿನ್ನೆಷ್ಟು ಪ್ರೀತಿಸ್ತೀನಿ, ಈ ಥರ ಮಾತುಗಳು. ಇದು ಬಲಿಪಶುವನ್ನ ಮತ್ತೆ ನಂಬೋ ಹಾಗೆ ಮಾಡುತ್ತೆ. ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಆ ರಿಲೇಷನ್ಶಿಪ್ಪಿಂದ ಹೊರಗೆ ಬರೋಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಆ ಕೆಟ್ಟ ಘಟನೆಗಳು ಯಾವಾಗಲೂ ಒಂದ್ಸಾರಿ ಆಗೋದು, ಮಿಕ್ಕಿ ಟೈಮಲ್ಲೇ ಇವರು ಒಳ್ಳೆಯವರೇ ಅಂತ ಬಲಿಪಶು ಅನ್ಕೊಳ್ಳೋ ಹಾಗೆ ಮಾಡ್ತಾರೆ. ನಮ್ಮ ಸೈಕೋಫ್ಯಾಕ್ಟ್ ಹಬ್ ವಿಡಿಯೋದಲ್ಲಿ ಇದ್ರ ಜೊತೆಗೆ ಕೌಂಟರಿಂಗ್ ಅಂದ್ರೆ ಸಣ್ಣ ಸಣ್ಣ ವಿಷಯದಲ್ಲೂ ನೆನಪನ್ನ ಪ್ರಶ್ನೆ ಮಾಡೋದು, ವಿತ್ ಹೋಲ್ಡಿಂಗ್ ಅಂದ್ರೆ ಚರ್ಚೆನೆ ಮಾಡಲ್ಲ ಅಂತ ಕೂರೋದು, ಡೈವರ್ಟಿಂಗ್ ಅಂದ್ರೆ ವಿಷಯ ಬದಲಾಯಿಸೋದು, ಈ ತರ ಇನ್ನೂ ಕೆಲವು ಟೆಕ್ನಿಕ್ಸ್ ಬಗ್ಗೆ ಹೇಳಿದ್ವಿ. ಆದ್ರೆ ನೀವೀಗ ಹೇಳಿದ ಈ 5 ತಂತ್ರಗಳು ಗ್ಯಾಸ್ ಲೈಟಿಂಗ್ ಅಂದ್ರೆ ಏನು ಅಂತ ಚೆನ್ನಾಗಿ ತೋರಿಸುತ್ತೆ. ಇದನ್ನ ಗುರುತಿಸೋದೇ ಫಸ್ಟ್ ಸ್ಟೆಪ್ ಅಲ್ವಾ? ಹೌದು. ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ಗ್ಯಾಸ್ ಲೈಟಿಂಗ್ ಅನ್ನೋದು ಒಂದೇ ಒಂದು ಸಾರಿ ನಡೆಯೋದಲ್ಲ, ಅದೊಂದು ಪ್ಯಾಟರ್ನ್. ಈ ನಡವಳಿಕೆಗಳು ಪದೇ ಪದೇ ಆಗ್ತಾ ಇದ್ರೆ ಆಗ ನಾವು ಅಲರ್ಟ್ ಆಗ್ಬೇಕು. ನಮ್ಮ ಚಾನೆಲ್ ವಿಡಿಯೋದಲ್ಲಿ ಗ್ಯಾಸ್ ಲೈಟಿಂಗ್ ನ ಹಂತಗಳ ಬಗ್ಗೆನೂ ಹೇಳಿದ್ವಿ. ಇದು ಒಂದೇ ದಿನದಲ್ಲಿ ಆಗೋ ಬದಲಾವಣೆ ಅಲ್ಲ ಅಲ್ವಾ, ನಿಧಾನಕ್ಕೆ ವ್ಯಕ್ತಿಯ ಮನಸ್ಸನ್ನ ಕೊರೆಯೋ ಪ್ರೋಸೆಸ್ ಇದು. ಹೌದು, ಇದು ಸ್ಲೋ ಪಾಯ್ಸನಿಂಗ್ ಇದ್ದ ಹಾಗೆ. ನಮ್ಮ ಅನಾಲಿಸಿಸ್ ಪ್ರಕಾರ ಸಾಮಾನ್ಯವಾಗಿ ಒಂದು 4 ಸ್ಟೇಜಸ್ ಇರುತ್ತೆ ಇದರಲ್ಲಿ. ಮೊದಲನೇದು ಅಪನಂಬಿಕೆ. ಶುರುನಲ್ಲಿ ಗ್ಯಾಸ್ ಲೈಟರ್ ವಿಚಿತ್ರವಾಗಿ ಮಾತಾಡಿದಾಗ ಅಥವಾ ನಡೆದುಕೊಂಡಾಗ ಏನೋ ಸರಿಯಿಲ್ಲ ಅಂತ ಅನಿಸಿದ್ರೂ ಬಹುಶಃ ನಾನೇ ತಪ್ಪು ತಿಳ್ಕೊಂಡೇನೋ ಅಥವಾ ಅವರು ಹಂಗಂದಿರಕ್ಕಿಲ್ಲ ಅಂತ ಬೆನಿಫಿಟ್ ಆಫ್ ಡೌಟ್ ಕೊಡ್ತಾರೆ. ಆಗ ತಮ್ಮ ಪರ್ಸೆಪ್ಷನ್ ಮೇಲೆ ನಂಬಿಕೆ ಇರುತ್ತೆ. ಎರಡನೇದು ರಕ್ಷಣೆ. ಗ್ಯಾಸ್ ಲೈಟಿಂಗ್ ಕಂಟಿನ್ಯೂ ಆದಾಗ ಬಲಿಪಶು ತಮ್ಮನ್ನ ತಾವು ಡಿಫೆಂಡ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಸತ್ಯ ಏನು ಅಂತ ಪ್ರೂವ್ ಮಾಡೋಕೆ ವಾದ ಮಾಡ್ತಾರೆ, ಪ್ರೂಫ್ಸ್ ಹುಡುಕ್ತಾರೆ, ಗ್ಯಾಸ್ ಲೈಟರ್ ಒಪ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಈ ಸ್ಟೇಜ್ ಇದೆಯಲ್ಲ, ಇದು ಸಿಕ್ಕಾಪಟ್ಟೆ ಮೆಂಟಲ್ ಎನರ್ಜಿ ತಗೊಳುತ್ತೆ, ಸುಸ್ತಾಗಿ ಹೋಗ್ತಾರೆ. ಹೌದು ಹೌದು. ಮೂರನೇದು ಖಿನ್ನತೆ, ಡಿಪ್ರೆಷನ್. ಹೀಗೆ ಫೈಟ್ ಮಾಡಿ ಸೋತ್ ಹೋಗಿ ಬಲಿಪಶು ನಿಧಾನಕ್ಕೆ ತಮ್ಮನ್ನೇ ಬ್ಲೇಮ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಬಹುಶಃ ಅವರೇ ಸರಿ ಇರ್ಬೋದು, ನನ್ನಲ್ಲೇನೋ ಪ್ರಾಬ್ಲಮ್ ಇದೆ, ನಾನೇ ಜಾಸ್ತಿ ಸೆನ್ಸಿಟಿವ್, ನಾನೇ ಕ್ರೇಜಿ ಇರಬೇಕು ಅಂತ ನಂಬೋಕೆ ಸ್ಟಾರ್ಟ್ ಮಾಡ್ತಾರೆ. ಆತಂಕ, ಡಿಪ್ರೆಷನ್, ಯಾವುದ್ರಲ್ಲೋ ಇಂಟ್ರೆಸ್ಟ್ ಇಲ್ದಿರೋದು, ಇದೆಲ್ಲ ಜಾಸ್ತಿ ಆಗುತ್ತೆ. ಸೆಲ್ಫ್ ಎಸ್ಟೀಮ್ ಪೂರ್ತಿ ಹೋಗಿರುತ್ತೆ. ಅಯ್ಯೋ. ನಾಲ್ಕನೇದು ಒಪ್ಪಿಗೆ ಅವಲಂಬನೆ, ಆಕ್ಸೆಪ್ಟೆನ್ಸ್ ಡಿಪೆಂಡೆನ್ಸ್. ಇದು ಲಾಸ್ಟ್ ಸ್ಟೇಜ್ ಮತ್ತೆ ತುಂಬಾನೇ ಡೇಂಜರಸ್. ಇಲ್ಲಿ ಬಲಿಪಶು ಗ್ಯಾಸ್ ಲೈಟರ್ ಹೇಳೋದೇ ಸತ್ಯ ಅಂತ ಪೂರ್ತಿ ಒಪ್ಕೊಂಡ್ಬಿಡ್ತಾರೆ.
ತಮ್ಮ ಸ್ವಂತ ಯೋಚನೆ, ಫೀಲಿಂಗ್ಸು, ಡಿಸಿಷನ್ಸ್ ಯಾವುದ್ರ ಮೇಲೂ ನಂಬಿಕೆ ಇರಲ್ಲ. ಕಂಪ್ಲೀಟ್ ಆಗಿ ಗ್ಯಾಸ್ ಲೈಟರ್ ಮೇಲೆ ಡಿಪೆಂಡ್ ಆಗ್ತಾರೆ. ತಮ್ಮ ಸ್ವಂತ ಐಡೆಂಟಿಟಿನೇ ಕಳ್ಕೊಂಡ ಹಾಗೆ ಫೀಲ್ ಆಗುತ್ತೆ. ಅಬ್ಬಬ್ಬಾ, ಪ್ರತಿ ಸ್ಟೇಜಲ್ಲೂ ಇದರಿಂದ ಹೊರಗೆ ಬರೋದು ಇನ್ನೂ ಕಷ್ಟ ಆಗ್ತಾ ಹೋಗುತ್ತೆ ಅಂತ್ರೆ. ಕೇಳೋಕ್ ಭಯ ಆಗ್ತಿದೆ. ಹಾಗಾದ್ರೆ ಇದನ್ನ ಆದಷ್ಟು ಬೇಗ ಫಸ್ಟ್ ಅಥವಾ ಸೆಕೆಂಡ್ ಸ್ಟೇಜಲ್ಲೇ ಗುರುತಿಸೋದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಈ ತರ ಕಂಟಿನ್ಯೂಸ್ ಆಗಿ ಮೆಂಟಲ್ ಅಟ್ಯಾಕ್ ಆದ್ರೆ ಅದರ ಪರಿಣಾಮಗಳು ಹೇಗಿರುತ್ತೆ? ನಮ್ಮ ಸೈಕೋಫ್ಯಾಕ್ಟ್ ಹಬ್ ವಿಡಿಯೋದಲ್ಲಿ ಇದರ ಮೆಂಟಲ್ ಹೆಲ್ತ್ ಮೇಲಿನ ಎಫೆಕ್ಟ್ಸ್ ಬಗ್ಗೆ ಏನ್ ಹೇಳಿದ್ವಿ? ಪರಿಣಾಮಗಳು ತುಂಬಾನೇ ಸೀರಿಯಸ್ ಆಗಿರುತ್ತೆ, ಮತ್ತೆ ಲಾಂಗ್ ಟರ್ಮ್ ಕೂಡ ಇರ್ಬೋದು. ಶಾರ್ಟ್ ಟರ್ಮ್ನಲ್ಲಿ ಅಂದ್ರೆ ತಕ್ಷಣಕ್ಕೆ ಕಂಟಿನ್ಯೂಸ್ ಆದ ಕನ್ಫ್ಯೂಷನ್, ಆತಂಕ, ತಮ್ಮೇಲೆ ಡೌಟ್ ಬರೋದು ಇದೆಲ್ಲ ಶುರುವಾಗುತ್ತೆ. ವ್ಯಕ್ತಿ ಯಾವಾಗಲೂ ತಾವೇನಾದರೂ ತಪ್ಪು ಮಾಡ್ಬಿಡ್ತೇನೇನೋ ಅನ್ನೋ ಭಯದಲ್ಲೇ ಇರ್ತಾರೆ. ವಾಕಿಂಗ್ ಆನ್ ಎನ್ ಎಗ್ ಶೆಲ್ಸ್ ಅಂತಾರಲ್ಲ, ಆ ಥರ. ಲಾಂಗ್ ಟರ್ಮ್ನಲ್ಲಿ ನೋಡಿದ್ರೆ ಇದು ತೀವ್ರವಾದ ಡಿಪ್ರೆಷನ್, ಆಂಗ್ಸೈಟಿ ಡಿಸಾರ್ಡರ್ಸ್, PTSD ಅಂದ್ರೆ ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್, ಆಮೇಲೆ ತಮ್ಮ ಐಡೆಂಟಿಟಿನೇ ಕಳ್ಕೊಳ್ಳೋದು, ಲಾಸ್ ಆಫ್ ಐಡೆಂಟಿಟಿ, ಬೇರೆಯವ್ರನ್ನ ನಂಬೋಕಾಗದೇ ಇರೋದು, ಟ್ರಸ್ಟ್ ಇಶ್ಯೂಸ್, ಮತ್ತೆ ಸಹ ಅವಲಂಬನೆ, ಕೋಡಿಪೆಂಡೆನ್ಸಿಗೂ ಕಾರಣ ಆಗ್ಬೋದು. ಅಷ್ಟೇ ಅಲ್ಲ, ನಮ್ಮ ಅನಾಲಿಸಿಸ್ನಲ್ಲಿ ನಾವು ಹೇಳಿದಾಗೆ ಲಾಂಗ್ ಟರ್ಮ್ ಸ್ಟ್ರೆಸ್ ಮತ್ತು ಗ್ಯಾಸ್ ಲೈಟಿಂಗ್ ನಮ್ಮ ಬ್ರೈನ್ ಮೇಲೂ ಎಫೆಕ್ಟ್ ಮಾಡ್ಬೋದು. ಸ್ಪೆಸಿಫಿಕ್ ಆಗಿ ನಮ್ಮ ಮೆಮರಿ ಸ್ಟೋರ್ ಆಗೋ ಹಿಪೋಕ್ಯಾಂಪಸ್ ಮತ್ತು ನಾವು ಭಯ, ಭಾವನೆಗಳನ್ನ ಪ್ರಾಸೆಸ್ ಮಾಡೋ ಅಮಿಗ್ಡಾಲಾ ಇದೆಯಲ್ಲ, ಆ ಭಾಗಗಳ ಫಂಕ್ಷನಿಂಗ್ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಕೆಲವು ರಿಸರ್ಚ್ ಹೇಳುತ್ತೆ. ಓ ನಿಜವೇ? ಹೌದು, ಇದು PTSDಯಲ್ಲಿ ಕಾಣೋ ಬದಲಾವಣೆಗಳನ್ನೇ ಹೋಲುತ್ತೆ. ಸೊ ಇದು ಬರೀ ಮನಸ್ಸಿನ ವಿಷಯ ಅಲ್ಲ, ಇದು ಫಿಸಿಕಲ್ ಆಗಿಯೂ ಸೀರಿಯಸ್ ಎಫೆಕ್ಟ್ ಕೊಡ್ಬೋದು. ನೋಡಿ, ನಮ್ಮ ರಿಯಾಲಿಟಿ ಪರ್ಸೆಪ್ಷನ್ ಸ್ಟೇಬಲ್ ಆಗಿರೋದು, ನಮ್ಮ ಮೇಲೆ ನಮಗೆ ನಂಬಿಕೆ ಇರೋದು, ಇದು ನಮ್ಮ ಮೆಂಟಲ್ ಹೆಲ್ತ್ಗೆ ಫೌಂಡೇಶನ್ ಇದ್ದ ಹಾಗೆ. ಗ್ಯಾಸ್ ಲೈಟಿಂಗ್ ಆ ಫೌಂಡೇಶನ್ ಅನ್ನೇ ಅಲುಗಾಡಿಸ್ಬಿಡುತ್ತೆ. ಕೇವಲ ಭಾವನಾತ್ಮಕ ಅಲ್ಲ, ಇದು ಫಿಸಿಕಲ್ ಆಗಿಯೂ ಸೀರಿಯಸ್ ಆಗಿ ಎಫೆಕ್ಟ್ ಮಾಡುತ್ತೆ ಅನ್ನೋದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ. ಇಷ್ಟೆಲ್ಲ ಕೇಳಿದ್ಮೇಲೆ ಓಕೆ, ಹಾಗಾದ್ರೆ ಇದರಿಂದ ಪಾರಾಗೋದು ಹೇಗೆ ಅನ್ನೋ ಪ್ರಶ್ನೆ ಖಂಡಿತ ಎಲ್ಲರ ತಲೆಲೂ ಬಂದಿರುತ್ತೆ. ನಮ್ಮ ಸೈಕೋಫ್ಯಾಕ್ಟ್ ಹಬ್ ವಿಡಿಯೋದಲ್ಲಿ ನಾವು ಕೆಲವು ಮುಖ್ಯವಾದ ಪ್ರೊಟೆಕ್ಷನ್ ಸ್ಟ್ರಾಟಜೀಸ್ ಹೇಳಿದ್ವಿ. ಅದರಲ್ಲಿ ಕೆಲವನ್ನ ನೋಡೋಣವೇ? ಖಂಡಿತ. ಮೊದಲನೇ ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಅಂದ್ರೆ ನಿಮ್ಮ ಒಳಗಿನ ದನಿಯನ್ನ ನಂಬಿ. ಟ್ರಸ್ಟ್ ಯೋರ್ ಗಟ್. ಏನೋ ಸರಿಯಿಲ್ಲ, ಈ ವ್ಯಕ್ತಿ ಜೊತೆ ಮಾತಾಡಿದಾಗ ನನಗೆ ಯಾವಾಗಲೂ ಕನ್ಫ್ಯೂಷನ್, ನೋವು ಅಥವಾ ನನ್ನನ್ನೇ ನಾನು ಡೌಟ್ ಮಾಡ್ಕೊಳ್ಳೋ ಹಾಗಾಗತ್ತೆ ಅಂತ ನಿಮ್ಮ ಮನಸ್ಸು ಹೇಳ್ತಿದ್ರೆ ಅದನ್ನೇ ಇಗ್ನೋರ್ ಮಾಡಬೇಡಿ. ನಿಮ್ಮ ಫೀಲಿಂಗ್ಸ್ ಇಂಪಾರ್ಟೆಂಟ್. ಅವು ಏನೋ ಹೇಳೋಕ್ ಟ್ರೈ ಮಾಡ್ತಿವೆ. ಪದೇ ಪದೇ ಕನ್ಫ್ಯೂಸ್ ಆಗೋದು, ಯಾವಾಗಲೂ ನೀವೇ ಸಾರಿ ಕೇಳಬೇಕಾಗಿ ಬರೋದು, ಅಥವಾ ನಾನು ಹುಚ್ಚಾಗ್ತಿದ್ದೀನೇನೋ ಅನ್ನೋ ಫೀಲಿಂಗ್, ಇದೆಲ್ಲ ಸೀರಿಯಸ್ ರೆಡ್ ಫ್ಲಾಗ್ಸ್. ಹೌದು, ನಮ್ಮ ಗಟ್ ಫೀಲಿಂಗ್ ಕೇಳೋದು ತುಂಬಾನೇ ಇಂಪಾರ್ಟೆಂಟ್. ಎರಡನೇದು, ನಮ್ಮ ವಿಡಿಯೋದಲ್ಲಿ ಹೇಳಿದ್ವಲ್ಲ, ಎಲ್ಲವನ್ನೂ ದಾಖಲಿಸಿ ಅಂತ, ಡಾಕ್ಯುಮೆಂಟ್ ಎವ್ರಿಥಿಂಗ್. ಇದು ಯಾಕೆ ಮುಖ್ಯ? ಯಾಕಂದ್ರೆ ಗ್ಯಾಸ್ ಲೈಟರ್ಗಳು ಆಗಿದ್ದನ್ನ ಆಗ್ಲೇ ಇಲ್ಲ ಅಂತ ಹೇಳೋದ್ರಲ್ಲಿ ಎಕ್ಸ್ಪರ್ಟ್ಸ್. ಸೊ ನಡೆದ ಮಾತುಕತೆಗಳು, ಘಟನೆಗಳು, ಯಾವತ್ತಾಯಿತು, ಟೈಮ್ ಏನೋ, ಆಗ ನಿಮ್ಗೇನನ್ನಿಸ್ತು, ಇದನ್ನೆಲ್ಲ ಒಂದು ಡೈರಿನಲ್ಲಿ ಬರೆದಿಟ್ಕೊಳ್ಳೋದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಸಾಧ್ಯ ಆದರೆ ಇಮೇಲ್ಸು, ಟೆಕ್ಸ್ಟ್ ಮೆಸೇಜ್ಗಳನ್ನು ಸೇವ್ ಮಾಡಿಟ್ಕೊಳ್ಳಿ. ಇದು ನಿಮ್ಮ ಮೆಮೊರಿ ಸರಿ ಇದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಮತ್ತೆ ಏನು ನಡೀತಿದೆ ಅಂತ ಒಂದು ಕ್ಲಿಯರ್ ಪಿಕ್ಚರ್ ಸಿಗೋಕ್ಕೆ ಹೆಲ್ಪ್ ಆಗುತ್ತೆ. ಆದರೆ ಇಲ್ಲೊಂದು ವಾರ್ನಿಂಗ್, ನೀವು ಹೀಗೆಲ್ಲ ಬರೆದಿಟ್ಕೊಳ್ತಿರೋದು ಗ್ಯಾಸ್ ಲೈಟರ್ಗೆ ಗೊತ್ತಾಗ್ದಂಗೆ ನೋಡ್ಕೊಳ್ಳೋದು ಬೆಟರ್. ಇಲ್ಲಾಂದ್ರೆ ಅವರು ಅದನ್ನು ತಿರ್ಸೋಕೆ ಟ್ರೈ ಮಾಡ್ತಾರೆ. ಓಹ್, ಅದು ಬಹಳ ಮುಖ್ಯವಾದ ವಾರ್ನಿಂಗ್. ಸರಿ, ಮೂರನೇ ತಂತ್ರ, ಹೊರಗಿನವರಿಂದ ವಾಸ್ತವವನ್ನ ಚೆಕ್ ಮಾಡ್ಕೊಳ್ಳಿ. ಸೀಕ್ ಎಕ್ಸ್ಟರ್ನಲ್ ರಿಯಾಲಿಟಿ ಚೆಕ್ ಅಂತ. ಗ್ಯಾಸ್ ಲೈಟರ್ ನಿಮ್ಮನ್ನು ಐಸೋಲೇಟ್ ಮಾಡೋಕೆ ಟ್ರೈ ಮಾಡೋದ್ರಿಂದ ನೀವು ನಂಬೋ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಅಥವಾ ಒಬ್ಬ ಥೆರಪಿಸ್ಟ್, ಕೌನ್ಸಿಲರ್ ಜೊತೆ ಮಾತಾಡೋದು ತುಂಬಾನೇ ಮುಖ್ಯ. ನಡೆದ ಘಟನೆಗಳನ್ನು ವಿವರಿಸಿ, ನಾನಿದನ್ನ ಸರಿಯಾಗಿ ಅರ್ಥ ಮಾಡ್ಕೋತಿದ್ದೀನಾ ಅಥವಾ ನಾನು ಜಾಸ್ತಿ ಯೋಚನೆ ಮಾಡ್ತಿದ್ದೀನಾ ಅಂತ ಅವ್ರ ಒಪಿನಿಯನ್ ಕೇಳಿ. ಒಬ್ಬ ಥರ್ಡ್ ಪರ್ಸನ್ ಆಬ್ಜೆಕ್ಟಿವ್ ಆಗಿ ನೋಡಿದಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ, ಮತ್ತೆ ನೀವು ಹುಚ್ಚಲ್ಲ ಅನ್ನೋ ಭರವಸೆ ಬರುತ್ತೆ. ನಾಲ್ಕನೆಯದು, ಗಡಿಗಳನ್ನ ಹಾಕಿ. ಎಸ್ಟಾಬ್ಲಿಷ್ ಬೌಂಡ್ರೀಸ್. ಇದು ಕಷ್ಟನೇ, ಆದ್ರೂ ತುಂಬಾನೇ ಅಗತ್ಯ. ಯಾವ ತರಹದ ನಡವಳಿಕೆಯನ್ನ ನೀವು ಟಾಲರೇಟ್ ಮಾಡಲ್ಲ ಅಂತ ಕ್ಲಿಯರ್ ಆಗಿ ಹೇಳಿ. ಉದಾಹರಣೆಗೆ, ನನ್ನನ್ನ ಇನ್ಸಲ್ಟ್ ಮಾಡೋ ಹಾಗೆ ಮಾತಾಡಬೇಡ, ನನ್ನ ಫೀಲಿಂಗ್ಸ್ನ ಗೇಲಿ ಮಾಡಬೇಡ, ನಾನು ಅನುಭವಿಸಿದ್ದನ್ನ ಇಲ್ಲ ಅಂತ ಹೇಳ್ಬೇಡ. ಮತ್ತೆ ಈ ಬೌಂಡ್ರಿಗಳನ್ನ ದಾಟಿದ್ರೆ ಏನ್ ಮಾಡ್ತೀರಾ ಅಂತಾನೂ ಹೇಳಿ. ಉದಾಹರಣೆ, ನೀನ್ ಮತ್ತೆ ಹಿಂಗೆ ಮಾತಾಡಿದ್ರೆ ನಾನು ಈ ಮಾತುಕತೆಯಿಂದ ಹೊರಗೆ ನಡೀತೀನಿ, ಮತ್ತೆ ಅದನ್ನ ಫಾಲೋ ಮಾಡಿ. ಇದು ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ವಾಪಸ್ ತಗೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಕರೆಕ್ಟ್. ಮತ್ತೆ ಐದನೇದಾಗಿ, ಸರ್ಕ್ಯುಲರ್ ಆರ್ಗ್ಯುಮೆಂಟ್ಸ್ ಅನ್ನಿ ಭಾಗವಹಿಸಬೇಡಿ. ರಿಫ್ಯೂಸ್ ಸರ್ಕ್ಯುಲರ್ ಆರ್ಗ್ಯುಮೆಂಟ್ಸ್.
ಗ್ಯಾಸ್ ಲೈಟರ್ಗಳು ನಿಮ್ಮನ್ನ ಒಂದೇ ವಿಷಯದ ಬಗ್ಗೆ ಮತ್ತೆ ಮತ್ತೆ ವಾದ ಮಾಡಿಸಿ ಸುಸ್ತು ಮಾಡಿಸ್ತಾರೆ. ಅವರು ತಮ್ಮ ಪಾಯಿಂಟ್ ಚೇಂಜ್ ಮಾಡಲ್ಲ. ಸೊ ನಿಮ್ಮನ್ನ ನೀವು ಡಿಫೆಂಡ್ ಮಾಡ್ಕೊಳ್ಳೋದನ್ನ ನಿಲ್ಲಿಸಿ. ಸರಿ, ನಾವು ಈ ವಿಷಯವನ್ನ ಬೇರೆ ಬೇರೆ ರೀತಿ ನೆನ್ಪಿಟ್ಕೊಂಡಿದ್ದೀವಿ, ಅಥವಾ ನಾನು ನನ್ನ ಒಪಿನಿಯನ್ ಹೇಳಿದ್ದೀನಿ, ಇದ್ರ ಬಗ್ಗೆ ಮತ್ತೆ ವಾದ ಮಾಡೋಕೆ ನಾನು ರೆಡಿ ಇಲ್ಲ ಅಂತ ಹೇಳಿ ಆ ಚರ್ಚೆನೆ ಅಲ್ಲೇ ನಿಲ್ಲಿಸಿ, ಅಥವಾ ಆಚೆ ನಡೀರಿ. ಅವರ ಗುರಿ ಸತ್ಯ ಕಂಡು ಹಿಡಿಯೋದಲ್ಲ, ನಿಮ್ಮನ್ನ ಕಂಟ್ರೋಲ್ ಮಾಡೋದು. ನಮ್ಮ ಸೈಕೋಫ್ಯಾಕ್ಟ್ ಹಬ್ ವಿಡಿಯೋದಲ್ಲಿ ನಾವು ಸೆಲ್ಫ್ ಅವೇರ್ನೆಸ್ ಜಾಸ್ತಿ ಮಾಡ್ಕೊಳ್ಳೋದು, ಜರ್ನಲಿಂಗ್, ಥೆರಪಿಯಿಂದ ಗ್ಯಾಸ್ ಲೈಟಿಂಗ್ ಬಗ್ಗೆನೇ ಚೆನ್ನಾಗಿ ತಿಳ್ಕೊಳ್ಳೋದು, ಮತ್ತೆ ಸೆಲ್ಫ್ ಕಂಪ್ಯಾಷನ್, ಇದು ನಿಮ್ಮ ತಪ್ಪಲ್ಲ ಅಂತ ನೆನ್ಪಿಟ್ಕೊಳ್ಳೋದು, ಇವುಗಳ ಇಂಪಾರ್ಟೆನ್ಸ್ ಬಗ್ಗೆನೂ ಹೇಳಿದ್ವಿ. ಮತ್ತೆ ಸಾಧ್ಯ ಆದ್ರೆ ಕಾಂಟ್ಯಾಕ್ಟ್ ಕಟ್ ಮಾಡೋ ನೋ ಕಾಂಟ್ಯಾಕ್ಟ್ ಆಪ್ಷನ್ ಬಗ್ಗೆನೂ ಯೋಚನೆ ಮಾಡಬೇಕು ಅಂತ ಹೇಳಿದ್ವಿ. ಹೌದು, ಕೆಲವು ಸಲ ಸ್ಪೆಷಲಿ ಆ ರಿಲೇಶನ್ಶಿಪ್ ತುಂಬಾನೇ ಟಾಕ್ಸಿಕ್ ಆಗಿದ್ರೆ ಗ್ಯಾಸ್ ಲೈಟರ್ ಇಂದ ಕಂಪ್ಲೀಟ್ ಆಗಿ ದೂರ ಇರೋದೇ ರಿಕವರ್ಡ್ ಆಗೋಕಿರೋ ಒಂದೇ ದಾರಿ ಆಗಿರ್ಬೋದು. ಇದು ಕಷ್ಟ ಇರ್ಬೋದು, ಆದ್ರೆ ಲಾಂಗ್ ಟರ್ಮ್ ಮೆಂಟಲ್ ಹೆಲ್ತ್ಗೆ ಅಗತ್ಯ ಇರ್ಬೋದು. ಫೈನಲಿ ಗ್ಯಾಸ್ ಲೈಟಿಂಗ್ ನಡೀತಿದೆ ಅಂತ ನಿಮ್ಗೆ ಅನ್ಸಿದಾಗ ಆ ಮೊಮೆಂಟಲ್ಲಿ ಹೇಗೆ ರಿಯಾಕ್ಟ್ ಮಾಡಬೇಕು, ನಮ್ಮ ವಿಡಿಯೋದಲ್ಲಿ ಕೆಲವು ಎಕ್ಸಾಂಪಲ್ಸ್ ಇದ್ವು. ಹೌದು, ಮುಖ್ಯವಾದ ಗುರಿ ಗ್ಯಾಸ್ ಲೈಟರ್ನ ಕನ್ವಿನ್ಸ್ ಮಾಡೋದಲ್ಲ, ಬದಲಿಗೆ ನಿಮ್ಮ ರಿಯಾಲಿಟಿ, ನಿಮ್ಮ ಮೆಂಟಲ್ ಸ್ಟೇಟ್ ಅನ್ನ ಕಾಪಾಡಿಕೊಳ್ಳೋದು. ಕೆಲವು ಸಿಂಪಲ್ ರೆಸ್ಪಾನ್ಸ್ಗಳು. ಅವರು ನಾನು ಹಾಗೆ ಹೇಳೇ ಇಲ್ಲ ಅಂದಾಗ ನೀವು ಕಾಮಾಗಿ ನಾನು ಬೇರೆ ತರ ನೆನ್ಪಿಟ್ಕೊಂಡಿದ್ದೀನಿ ಅನ್ಬೋದು. ಆರ್ಗ್ಯೂ ಮಾಡೋ ಅಗತ್ಯ ಇಲ್ಲ. ಇರಬಹುದು. ಮತ್ತೆ ನನ್ನ ಫೀಲಿಂಗ್ಸ್ ನನಗೆ ಮುಖ್ಯ ಅಂತ ನಿಮ್ಮ ಫೀಲಿಂಗ್ಸ್ನ ನೀವೇ ವ್ಯಾಲಿಡೇಟ್ ಮಾಡಿ. ಅದು ಆಗ್ಲೇ ಇಲ್ಲ, ನೀನು ಸುಮ್ಮನೆ ಇಮ್ಯಾಜಿನ್ ಮಾಡ್ಕೋತಿದ್ಯಾ ಅಂದಾಗ ನನ್ನ ಅನುಭವ ನನಗೆ ಗೊತ್ತಿದೆ ಅಂತ ದೃಢವಾಗಿ ಹೇಳಿ. ಎಲ್ಲರೂ ನಿನ್ನ ಬಗ್ಗೆ ಹಿಂಗೆ ಅನ್ಕೋತಾರೆ ಅಂತ ಬೇರೆಯವರ ಹೆಸರಲ್ಲಿ ಹೇಳಿದಾಗ ನಾನು ಡೈರೆಕ್ಟ್ ಆಗಿ ಅವ್ರ ಜೊತೆ ಮಾತಾಡೋಕೆ ಇಷ್ಟಪಡ್ತೀನಿ, ಅಥವಾ ನನಗೆ ಗಾಸಿಪ್ ಇಷ್ಟ ಇಲ್ಲ ಅಂತ ಹೇಳಿ ಆ ಮ್ಯಾನಿಪ್ಯುಲೇಷನ್ನ ರಿಜೆಕ್ಟ್ ಮಾಡಬಹುದು. ಮೇನ್ ಆಗಿ ಕಾಮ್ ಆಗಿರಿ. ನಿಮ್ಮ ಇಮೋಷನಲ್ ರಿಯಾಕ್ಷನ್ ಇದೆಯಲ್ಲ, ಅದೇ ಗ್ಯಾಸ್ ಲೈಟರ್ಗೆ ಫ್ಯೂಯಲ್ ಇಂದ ಹಾಗೆ. ಪದೇ ಪದೇ ನಿಮ್ಮನ್ನ ಡಿಫೆಂಡ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಒಂದು ಸಲ ನಿಮ್ಮ ಸತ್ಯವನ್ನ ಕ್ಲಿಯರ್ ಆಗಿ ಹೇಳಿ, ಆಮೇಲೆ ಆ ಚರ್ಚೆಯಿಂದ ಹೊರಗೆ ಬನ್ನಿ. ಅವ್ರ ಮಾತುಗಳನ್ನು ಪರ್ಸ್ನಲ್ ಆಗಿ ತಗೋಬೇಡಿ. ನೆನ್ಪಿಟ್ಕೊಳ್ಳಿ, ಅವರ ನಡವಳಿಕೆ ನಿಮ್ಮ ಬಗ್ಗೆ ಏನೂ ಹೇಳಲ್ಲ, ಅದು ಅವರ ಬಗ್ಗೆ ಹೇಳುತ್ತೆ. ತುಂಬಾನೇ ಧನ್ಯವಾದಗಳು. ಇದು ನಿಜಕ್ಕೂ ನಮ್ಮ ಸೈಕೋಫ್ಯಾಕ್ಟ್ ಹಬ್ ವಿಡಿಯೋದಲ್ಲಿ ಇದ್ದ ಮಾಹಿತಿಯನ್ನ ಇನ್ನಷ್ಟು ಆಳವಾಗಿ ನೋಡಿದ ಹಾಗಾಯ್ತು. ಗ್ಯಾಸ್ ಲೈಟಿಂಗ್ ಅಂದ್ರೆ ಏನು, ಅದರ ಡೇಂಜರಸ್ ಟೆಕ್ನಿಕ್ಸ್ಗಳು, ಅದು ಒಬ್ಬ ವ್ಯಕ್ತಿಯ ಮೇಲೆ ಹೇಗೆಲ್ಲ ಪರಿಣಾಮ ಬೀರ್ಬೋದು, ಮತ್ತೆ ಅದರಿಂದ ನಮ್ಮನ್ನ ನಾವು ಹೇಗೆ ರಕ್ಷಿಸ್ಕೊಳ್ಳೋದು ಅಂತ ಡೀಟೇಲ್ ಆಗಿ ಮಾತಾಡ್ರಿ. ಇಲ್ಲಿ ನಾವು ಹೇಳಕ್ ಹೊರಟಿರೋ ಮುಖ್ಯವಾದ ಮೆಸೇಜ್ ಸ್ಪಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾರಾದ್ರೂ ನಿಮ್ಮನ್ನ ಕಂಟಿನ್ಯೂಸ್ ಆಗಿ ಡೌಟ್ ಮಾಡೋ ಹಾಗೆ ಮಾಡಿದ್ರೆ, ನಿಮ್ಮ ನೆನಪು, ನಿಮ್ಮ ಗ್ರಹಿಕೆಗಳನ್ನೇ ಪ್ರಶ್ನೆ ಮಾಡಿದ್ರೆ, ನಿಮ್ಮ ಫೀಲಿಂಗ್ಸಿಗೆ ಬೆಲೆನೇ ಕೊಡ್ದಿದ್ರೆ, ಅಥವಾ ನಿಮ್ಗೆ ಹುಚ್ಚು ಹಿಡ್ತಿದ್ಯೇನೋ ಅನ್ನೋ ಹಾಗೆ ಮಾಡಿದ್ರೆ ಅದು ಗ್ಯಾಸ್ ಲೈಟಿಂಗ್ ಆಗಿರ್ಬೋದು. ದಯವಿಟ್ಟು ನೆನ್ಪಿಡಿ, ನೀವು ಹುಚ್ಚರಲ್ಲ, ನಿಮ್ಮ ವಾಸ್ತವಕ್ಕೆ ಬೆಲೆ ಇದೆ, ನಿಮ್ಮ ಭಾವನೆಗಳು ಮುಖ್ಯ, ನಿಮ್ಗೆ ಗೌರವ ಸಿಗ್ಲೇಬೇಕು. ಈ ಚರ್ಚೆ ಆದ್ಮೇಲೆ ಒಂದು ವಿಷಯ ಯೋಚನೆ ಮಾಡೋಕ್ ಬಿಡ್ತೀನಿ. ಈಗ ನಿಮಗೆ ಗ್ಯಾಸ್ ಲೈಟಿಂಗ್ನ ಈ ಸೂಕ್ಷ್ಮ ತಂತ್ರಗಳ ಬಗ್ಗೆ ಗೊತ್ತಾಗಿದೆ ಅಲ್ವಾ? ನಿಮ್ಮ ಸುತ್ತಮುತ್ತ ನಡೆಯೋ ಮಾತುಕತೆಗಳಲ್ಲಿ, ರಿಲೇಶನ್ಶಿಪ್ಸಲ್ಲಿ ವಾಸ್ತವವನ್ನ ಹೀಗೆ ತಿರುಚೋ ಪ್ರಯತ್ನಗಳು ನಡೀತಾ ಇದೆಯಾ ಅಂತ ನೀವು ಇನ್ಮುಂದೆ ಸ್ವಲ್ಪ ಜಾಸ್ತಿ ಗಮನ ಕೊಡ್ತೀರಾ. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಸ್ವಂತ ಗ್ರಹಿಕೆ, ನಿಮ್ಮ ಒಳಗಿನ ಧ್ವನಿ, ನಿಮ್ಮ ಇಂಟ್ಯೂಷನ್ ಅನ್ನ ನಂಬೋದು ಎಷ್ಟು ಮುಖ್ಯ ಅಂತ ನಿಮ್ಗೀಗ ಅನಿಸ್ತಿದ್ಯಾ? ಖಂಡಿತವಾಗ್ಲೂ ಯೋಚನೆ ಮಾಡಬೇಕಾದ ವಿಷಯ. ಸೈಕೋಫ್ಯಾಕ್ಟ್ ಹಬ್ನಲ್ಲಿನ ಈ ಆಳವಾದ ವಿಶ್ಲೇಷಣೆ ನಿಮ್ಗೆ ಹೆಲ್ಪ್ ಆಯ್ತು ಅಂತ ಅನ್ಸಿದ್ರೆ, ಮತ್ತೆ ಗ್ಯಾಸ್ ಲೈಟಿಂಗ್ ಅನ್ನೋ ಈ ಸೀರಿಯಸ್ ವಿಷಯದ ಬಗ್ಗೆ ಇನ್ನಷ್ಟು ಜನರಿಗೆ ತಿಳಿಬೇಕು ಅಂತ ನೀವು ಅನ್ಕೊಂಡ್ರೆ, ಪ್ಲೀಸ್ ಈ ಕ್ಷಣವೇ ಈ ವಿಡಿಯೋಗೆ ಒಂದು ಲೈಕ್ ಒತ್ತಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನಿಮ್ಗೆ ಕಾಳಜಿರೋ ಎಲ್ಲರ ಜೊತೆನೂ ಇದನ್ನ ಶೇರ್ ಮಾಡಿ. ನಿಮ್ಮ ಒಂದು ಶೇರ್ ಯಾರಿಗೆ ಹೆಲ್ಪ್ ಆಗುತ್ತೋ ಗೊತ್ತಿಲ್ಲ. ಗ್ಯಾಸ್ ಲೈಟಿಂಗ್ ಬಗ್ಗೆ ನಿಮ್ಮ ಸ್ವಂತ ಯೋಚನೆಗಳು, ಅನುಭವಗಳು ಅಥವಾ ಏನಾದ್ರೂ ಪ್ರಶ್ನೆಗಳಿದ್ರೆ ಅದನ್ನ ಕೆಳಗಿನ ಕಾಮೆಂಟ್ ಸೆಕ್ಷನ್ನಲ್ಲಿ ಖಂಡಿತ ಬರೆಯಿರಿ. ನಿಮ್ಮ ಕಥೆಗಳು, ನಿಮ್ಮ ಒಳನೋಟಗಳು ಬೇರೆಯವರಿಗೆ ಧೈರ್ಯ ಕೊಡ್ಬೋದು. ಮತ್ತೆ ಮರಿಬೇಡಿ, ಮೆಂಟಲ್ ಹೆಲ್ತ್, ಸೈಕಾಲಜಿಯ ಇಂಟ್ರೆಸ್ಟಿಂಗ್ ವಿಷಯಗಳು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಇನ್ನಷ್ಟು ಆಳವಾದ ಇನ್ಫಾರ್ಮೇಟಿವ್ ವಿಶ್ಲೇಷಣೆಗಳಿಗಾಗಿ ನಮ್ಮ ಸೈಕೋಫ್ಯಾಕ್ಟ್ ಹಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲೇ ಇರೋ ಆ ಬೆಲ್ ಐಕಾನ್ ಇದೆಯಲ್ಲ, ಅದನ್ನೂ ಒತ್ತಿಬಿಡಿ. ಆಗ ನಾವು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ನೀವು ಯಾವುದನ್ನು ಮಿಸ್ ಮಾಡ್ಕೊಳ್ಳಲ್ಲ. ನಮ್ಮ ಜೊತೆ ಈ ಮುಖ್ಯವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ಸೇಫ್ ಆಗಿರಿ, ಅಲರ್ಟ್ ಆಗಿರಿ, ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮನ್ನ ನೀವು ನಂಬಿ. ಮುಂದಿನ ಚರ್ಚೆಯಲ್ಲಿ ಮತ್ತೆ ಸಿಗೋಣ.